ಆತ್ಮೀಯ ವೀಕ್ಷಕರಿಗೆ ನನ್ನ ಸವಿನಯ ನಮಸ್ಕಾರಗಳು. ಆತ್ಮರೇ, ನಮ್ಮ ಜ್ಯೋತಿಷ್ಯ ಮಾರ್ಗದರ್ಶಿ ಕಾರ್ಯಕ್ರಮದಲ್ಲಿ ಎಂದಿನಂತೆ ಹಲವಾರು ಬದಲಾವಣೆಗಳಿದ್ದಾಗ ನಿಮಗೆ ವಿಷಯ ತಿಳಿಸ್ತಕ್ಕಂಥದ್ದು ಮಾಮೂಲಿಯಾಗಿರ್ತಕ್ಕಂಥದ್ದು. ಈಗಿನ ವಿಶೇಷ ಏನಪ್ಪ ಅಂದರೆ ಗುರುವಿನ ಪಕ್ಷಾಂತರ. ಅಂದರೆ ಮುಂದಿನ ತಿಂಗಳು ಜೂನ್ 1ನೇ ತಾರೀಕು ಗುರು ಕಟಕ ರಾಶಿಗೆ ಬರ್ತಾನೆ, ಕರ್ಕಾಟಕ ರಾಶಿಗೆ ಬರ್ತಾನೆ. ಇದರಿಂದ ದ್ವಾದಶ ರಾಶಿಗಳಿಗೂ ಸಹ ಫಲಗಳು ಬದಲಾವಣೆ ಆಗ್ತಕ್ಕಂಥದ್ದು. ಏನೋ ಹಿಂದೆ ನಮ್ಮ ಗಾದೆ ಹೇಳೋರು ನಮ್ಮ ರೈತರು ಏನಪ್ಪ ಅಂದರೆ, ಕುಪ್ಪು ಮೀದ 2 ದಿನಾಲು, ತಿಪ್ಪು ಮೀದ 2 ದಿನಾಲು ಅಂತ. ಅಂದರೆ ಕಷ್ಟ 2 ದಿನ, ಸುಖ 2 ದಿನ ಇರ್ತಕ್ಕಂಥದ್ದು ಏನೋ ಪ್ರತಿಯೊಂದು ವಿಷಯನೂ ಏನಪ್ಪ. ಅದೇ ರೀತಿಯಲ್ಲಿ ಸಹ ಗುರುವಿನ ಚಲನೆಯಿಂದ ಕೆಲವರಿಗೆ ತೊಂದರೆ ಆಗ್ತದೆ, ಕೆಲವರಿಗೆ ಒಳ್ಳೇದಾಗ್ತದೆ. ಗುರುಬಲ ಬಹಳ ಮುಖ್ಯ, ಗುರುಬಲ ಇರ್ತಕ್ಕಂಥದ್ದು ಬಹಳ ಮುಖ್ಯ ಇರ್ತಕ್ಕಂಥದ್ದು. ಆದ್ಮೇಲೆ ಈ 1ನೇ ತಾರೀಕಿಂದ ಗುರು ಬದಲಾವಣೆ ಆಗಿರೋದ್ರಿಂದ 2ನೇ ತಾರೀಕಿಂದ ಎಲ್ರಿಗೂ ಚೇಂಜ್ ಆಗ್ತದೆ. 31/10/2026ವರೆಗೂ ಗುರು ಕಟಕ ರಾಶಿಯಲ್ಲಿ ಸ್ಥಿರವಾಗಿರ್ತಕ್ಕಂಥದ್ದು. ಆ ಸಮಯದಲ್ಲಿ ಯಾರಿಗೆ ಗುರುಬಲ ಇರ್ತದೆ, ಯಾರಿಗೆ ಒಳ್ಳೆಯದಾಗ್ತದೆ, ಯಾರಿಗೆ ತೊಂದರೆ ಆಗ್ತಕ್ಕಂಥದ್ದು ವಿಶದವಾಗಿ ದಿನಕ್ಕೆ ಒಂದೊಂದು ರಾಶಿಗೆ ಹೇಳ್ತೀವಿ. ನಾಳೆ ಮೇಷರಾಶಿಗೆ, ನಾಳೆದು ವೃಷಭಕ್ಕೆ, ದಿನಕ್ಕೊಬ್ಬೊಬ್ಬರಿಗೆ ಹೇಳ್ತೀವಿ. ಅವರು ಯಾರು ತೊಂದರೆ ಇರ್ತದೆ, ಏನು ಸಾಲ್ಯೂಷನ್ ಇರ್ತದೆ ಕೊಟ್ಟಿರ್ತೀವಿ. ಅದನ್ನು ನಾಳೆಯಿಂದ ರೆಗ್ಯುಲರ್ ಆಗಿ ನೀವು ಕೇಳಿ. ನಾಳೆ ಮೇಷರಾಶಿಯಿಂದ ಗುರುವಿನ ಚಲನೆಯಿಂದ ಆಗ್ತಕ್ಕಂಥ ವಿಷಯಗಳ ಬಗ್ಗೆ ತಿಳಿಸ್ತೀವಿ. ಅದಾದ ನಂತರ ಒಂದೊಂದೇ ರಾಶಿ ತಿಳಿಸ್ತಾ ಹೋಗ್ತೀವಿ. ಇವೆಲ್ಲ ತಿಳ್ಕೊಂಡು ನೀವು ನಿಮ್ಮ ಒಂದು ಎಚ್ಚರಿಕೆಯನ್ನು ತೆಗೆದುಕೊಳ್ಳಿ ಅಂತ ಕಳಕಳಿಯಾಗಿ ಮನವಿ ಮಾಡುತ್ತಾ ನಮ್ಮ ಒಂದು ಜ್ಯೋತಿಷ್ಯ ಮಾರ್ಗದರ್ಶಿ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ.